ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ಚ್ 5ನೇ ತಾರೀಕು ಗುರುವಾರ. ಕೆಲಸಕ್ಕೆ ರಜಾ ಹಾಕಿದ್ದೀನಿ. ಫಸ್ಟು ಡಿಟಾಕ್ಸ್ ವಾಟರ್ ತೊಗೊಳ್ಳೋಣ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಲೆಮನ್ ಕಿತ್ಕೊಂಡು ಹೋಗಿ ಲೆಮನ್ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ವಿತೌಟ್ ಶುಗರ್. ಇವತ್ತು ಮೈಸೂರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲವು ಕಿಚನ್ ಆಕ್ಸೆಸರೀಸ್ ಬೇಕಿತ್ತು, ಹಾಗೆ ನನ್ನ ಹೇರ್ ಆಕ್ಸೆಸರೀಸ್ ಬೇಕಿತ್ತು, ಕೆಲವು ಮೇಕಪ್ ಪ್ರಾಡಕ್ಟ್ಸ್ ಬೇಕಿತ್ತು, ಸ್ಯಾರಿ ತೊಗೋಬೇಕಾಗಿತ್ತು ಗೆಸ್ಟ್ಗೋಸ್ಕರ. ಯುಗಾದಿ ಹಬ್ಬಕ್ಕೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇದೆಲ್ಲ ನಾನೀಗ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಮಾಡೋದಿದ್ರೆ ಆನ್ಲೈನಲ್ಲೇ ಮಾಡಿಬಿಡ್ತಾ ಇದ್ದೆ. ಲೇಟಾಗಿ ಹೋಗಿದೆ. ಅಡುಗೆ ಏನೂ ಮಾಡಲಿಲ್ಲ. ಹೊರಗಡೆ ಹೋದಾಗ ಜಾಸ್ತಿ ತಿಂತೀವಿ ಅಂತೇಳಿ ನಾನೇನು ಅಡುಗೆ ಮಾಡೋದಿಲ್ಲ. ಇದು ಒಂಥರ ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ರೆಡಿಯಾಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ನನಗೆ ಇವತ್ತು ಅಷ್ಟು ಕೆಲಸ ಇರಲಿಲ್ಲ, ರಜಾ ಹಾಕ್ಬಿಟ್ಟೆ. ರಿಸ್ಟ್ರಿಕ್ಷನ್ ಏನಿಲ್ಲ, ಯಾವಾಗ ಬೇಕಾದರೂ ರಜಾ ಹಾಕ್ಬೋದು. ಅದಕ್ಕೋಸ್ಕರ ಒಂದು ಮದುವೆ ಇದೆ ನಮ್ಮ ಅಣ್ಣಂದು. ಮದುವೆಗೆ ಶಾಪಿಂಗ್ ಮಾಡಬೇಕು. ಕೆಲವೊಂದು ಲೀಸ್ಟ್ ಇದೆ. ನಾನು ಅಂದ್ಕೊಂಡೆ ಮೀಶೋದಲ್ಲಿ ತರಿಸ್ಬಿಡೋಣ ಅಂತ, ಬಟ್ ಆಗಲ್ಲ, ಅಷ್ಟೊತ್ತಿಗೆ ಬರಲ್ಲ ಅದು. ಮತ್ತು ಏನಾದರೂ ಪ್ರಾಡಕ್ಟ್ ಸರಿಯಾಗಿ ಬಂದಿಲ್ಲ ಅಂದರೆ ವಾಪಸ್ ಮಾಡೋದಕ್ಕೂ ಕಷ್ಟ ಆಗಿಬಿಡುತ್ತೆ ನನಗೆ. ಹಂಗಾಗಿ ಸುಮ್ಮನೆ ಇಲ್ಲ, ಏನೇ ಇದ್ರೂ ಶಾಪಿಂಗ್ ಮಾಡಿಬಿಡೋಣ ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅವರು ಕೂಡ ಹೊರಗಡೆ ಹೋಗೋದು ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಮನೇಲೇ ಇರ್ತಾರಲ್ಲ, ಹೊರಗಡೆ ಹೋದರೆ ಅವ್ರಿಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ ಅಂತ. ಸೊ ಫಸ್ಟಿಗೆ ನಾವು ಶ್ರೀರಂಗಪಟ್ಟಣದಲ್ಲಿ ಇಳಿದ್ವಿ. ಈ ಶಾಪ್ಗೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ಇಲ್ಲಿ ಜ್ಯೂಸ್ ಆ್ಯಂಡ್ ಫಲೂದಾಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಡ್ರೈ ಫ್ರೂಟ್ ಜ್ಯೂಸ್ ತೊಗೊಂಡಿದ್ದೆ, ಅವರು ಡ್ರೈ ಫ್ರೂಟ್ ಫಲೂದಾ ತೊಗೊಂಡಿದ್ರು. ತಿಂದ್ಕೊಂಡು ಫಸ್ಟು ನಾವು ವಿಶಾಲ್ ಮಾರ್ಟಲ್ಲಿ ಶಾಪ್ ಮಾಡಿ ಆನಂತರ ನಮ್ಮ ಲಂಚ್ ಮುಗಿಸ್ಕೊಂಡ್ವಿ. ಹೆಂಗಿದ್ರು ನಾವು ಬೆಳಿಗ್ಗೆ ಏನೂ ತಿಂದಿರಲಿಲ್ಲ. ಸೊ ಹಂಗಾಗಿ ಲಂಚ್ ಮುಗಿಸ್ಕೊಂಡು ನಾವು ಮನ್ನಾರ್ಸ್ಗೆ ಬಂದ್ವಿ. ಮನ್ನಾರ್ಸಲ್ಲಿ ನಮಗೆ ಯಾವುದೇ ರೀತಿ ಸೀರೆ ಸಿಗಲಿಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿದ್ದು ಕಾಟನ್ ಸ್ಯಾರಿ ಹುಡುಕ್ತಾ ಇದ್ವಿ. ಇಲ್ಲಿ ನಮಗೆ ಕಾಟನ್ ಸ್ಯಾರಿ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ಆಮೇಲೆ ನಾವು ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡು ನನ್ನ ಏರ್ ಆಕ್ಸೆಸರೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಸೆಂಥಿಲ್ ಕುಮಾರ್ಗೆ ಹೋದ್ವಿ. ಸೆಂಥಿಲ್ ಕುಮಾರಲ್ಲಿ ನಮಗೆ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿರೋದೇ ಸಿಕ್ತು. ಹಾಗೆ ಸೀರೆ ಪರ್ಚೇಸ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕೂಡ ಅವರ ಮೆನ್ಸ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಕೂಡ ಅವ್ರಿಗೆ ಬೇಕಾಗಿರೋದು ಪರ್ಚೇಸ್ ಮಾಡಿಕೊಂಡ್ರು. ಅವ್ರ ಪರ್ಚೇಸಿಂಗು ಆಯಿತು. ಹಂಗೆ ನೋಡೋದಾದರೆ ಅಷ್ಟೊಂದೇನು ನಾವು ಶಾಪ್ ಮಾಡಲಿಲ್ಲ, ಪರವಾಗಿಲ್ಲ. ಆದ್ರೂ ಅಷ್ಟು ಟಯರ್ಡ್ ಆಗೋಯಿತು. ಬಿಸಿಲಿರೋದ್ರಿಂದ ಮೇ ಬಿ ತುಂಬ ಸುಸ್ತಾಯಿತು ಅನಿಸುತ್ತೆ. ಶಾಪಿಂಗೆಲ್ಲ ಮುಗಿಸಿ ಈಗ ಬಂದು ಕುತ್ಕೊಂಡು ಆರಾಮಾಗಿ. ಯಪ್ಪ, ಎಷ್ಟೊತ್ತು ಬಂದ ನಾವು? ಒಂದೂವರೆಗೆ ಬಂದು. ಈಗ ಟೈಮ್ ಎಷ್ಟು? 4:45. ತೋರಿಸ್ತೀನಿ ನೀನೇನು ಶಾಪಿಂಗ್ ಮಾಡಿ. ವಿಶಾಲ್ ಮಾರ್ಟ್, ಸೆಂಥಿಲ್ ಕುಮಾರ್ ಅವೆರಡೇ ಹೋಗಿದ್ದು ನಾವು. ಮನ್ನಾರ್ಸ್ಗೆ ಹೋದ ವೇಸ್ಟ್ ಆಯಿತು. ಮನ್ನಾರ್ಸ್ ಹೋದ ಅಲ್ಲೇನು ಸಿಗ್ಲಿಲ್ಲ. ಮದುವೆಗೆ, ಯುಗಾದಿ ಹಬ್ಬಕ್ಕೆ, ಮತ್ತು ಯುಗಾದಿ ಹಬ್ಬಕ್ಕೆ ಯಾರೋ ಗೆಸ್ಟ್ ಬರ್ತಾರೆ, ಅವ್ರಿಗೋಸ್ಕರ ಸೀರೆ ಎಲ್ಲ ಪರ್ಚೇಸ್ ಮಾಡ್ತಾರೆ. ಗರುಡ ಮಾತ್ರ ಒಂದು ಗ್ರೌಂಡ್ ಇದೆಯಲ್ಲ, ಪಾರ್ಕಿಂಗ್ ಗ್ರೌಂಡು, ಅಲ್ಲಿ ನಿಲ್ಸಂಗಿಲ್ಲ. ನಿಲ್ಸಿದ್ರೂ 10 ನಿಮಿಷ ಒಳಗೆ ಕೂತ್ಕೊಳ್ಳೋಂಗಿಲ್ಲ. ಕೂತ್ಕೊಂಡ್ರೆ ಸಾಕು, ಯಾರಾದರೂ ಬಂದುಬಿಡ್ತಾರೆ, ದುಡ್ಡು ಕೊಡಿ ಅಥವಾ ಏನೋ ಭವಿಷ್ಯ ಹೇಳ್ತೀನಿ ಆ ಥರ, ಮತ್ತು ಇದನ್ನು ತೊಗೊಳ್ಳಿ ಈ ಥರ. ಸೊ ಅದು 10 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಹೊರ್ಟು ಬಂದುಬಿಟ್ವಿ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾಯಿದ್ರು. ಅದಕ್ಕೆ ಮಧ್ಯದಲ್ಲಿ ಹಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಪ್ಪ. ಅದಕ್ಕೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ಒಂದು 7 ಗಂಟೆ ಆಗೋಗಿತ್ತು. ಸೊ ಅಂಥದ್ದೇನೂ ಶಾಪಿಂಗ್ ಮಾಡಲಿಲ್ಲ, ಆದ್ರೂ ದೊಡ್ಡ ಶಾಪಿಂಗ್ ಮಾಡ್ದು ಅನ್ನೋ ಫೀಲ್ ನಮಗೆ. ಯಾಕಂದರೆ ಅಷ್ಟು ಟಯರ್ಡ್ ಆಗೋಯ್ತಪ್ಪ ಇವತ್ತಂತೂ. ಏನೇನು ತಂದೆ ಅಂತ ತೋರಿಸ್ತೀನಿ ನೋಡಿ. ಈಗ ಬಂದ್ವಿ, ಒಂದು 7:30 ಆಯಿತು ಬರೋಷ್ಟರಲ್ಲಿ. ಫಸ್ಟಿಗೆ ನಾವು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ನಾನು 3 ಪಿಲ್ಲ ತೊಗೊಂಡೆ. 99 ರುಪೀಸ್. ಈ ಮುಂದಕ್ಕೆ 99 ರುಪೀಸ್. 3ರಿಂದ 297 ರುಪೀಸ್. 3ರಿಂದ 299ಗೂ ಇದೆ ದೊಡ್ಡದು, ಬಟ್ ನನಗೆ ಇಷ್ಟೇ ಸಾಕಿತ್ತು. ಮತ್ತು ನಾನು ಈ ಥರ ಹೋಮ್ ಡೆಕೋರೇಷನ್ ಪರ್ಪಸ್ ತೊಗೊಳ್ಳೋ ಅಂಥ ಐಟಮ್ಸ್ನ ಸಾಮಾನ್ಯವಾಗಿ 200 ಒಳಗೆ ಮುಗಿಸ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಜಾಸ್ತಿ ದುಡ್ಡು ಹಾಕಿ ಡೆಕೋರೇಷನ್ಗೆ ಏನೂ ತಗೊಳ್ಳೋದಿಲ್ಲ. ಸೊ ಹಂಗಾಗಿ. ಮತ್ತು ಇದೆರಡು ಪಿಲ್ಲೋಸ್, ಇದು ಕೂಡ ಒಂದು 169 ರುಪೀಸ್ ಒಂದು. ಇದು ಬೇರೆದೆಲ್ಲ ಜಾಸ್ತಿನೇ ಇತ್ತು. ಸೊ ಕಂಪೇರಿಟಿವ್ಲಿ ಅದರ್ ಈ ಥರದ ಪಿಲ್ಲೋಗೆ ಇದು ಬೆಸ್ಟ್. ಇದನ್ನೇನಂತ ಕರೀತಾರೆ ಗೊತ್ತಿಲ್ಲ, ಗೊತ್ತಿದ್ದು ಮರ್ತೋಗ್ಬಿಟ್ಟಿದೆ. 2 ಮ್ಯಾಟಿಂದ 299, 150 ಬೀಳುತ್ತೆ. 299ಗೆ 2.
ಎಸ್ಪೆಷಲಿ ಬೆಡ್ರೂಮ್ಗೆ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಒಂದು ಬಂದಿದ್ದು ಬೌಲ್ಸು. ಸ್ಟೀಲ್ ಬೌಲ್ಸು. ಇದು ಒಂದು ಪೀಸು 33 ರೂಪಾಯಿ. ಇದು ಬೌಲು, ಬಟ್ ಜಾಮೂನ್ ಎಲ್ಲ ಹಾಕ್ಕೊಡ್ತಾರಲ್ಲ ಆ ಥರ ಬೌಲ್. ಇದು ತುಂಬ ಕ್ಯೂಟಾಗಿದೆ. ಇದು 28 ರುಪೀಸ್, 28 ರೂಪಾಯಿ. ಸ್ಪೂನ್ ₹89. ಇದ್ರ ಪ್ಲೇಟು ಒಂದಕ್ಕೆ 60 ರೂಪಾಯಿ. MRP 100 ರೂಪಾಯಿ, ಅದರಲ್ಲಿ 40 ರೂಪಾಯಿ ಡಿಸ್ಕೌಂಟು, 60 ರೂಪಾಯಿ. ನನಗೆ ತುಂಬ ಇಷ್ಟ ಆಯ್ತಿದ್ದು. ಅಂದರೆ ಸ್ನ್ಯಾಕ್ಸ್ ಹಾಕ್ಕೊಡುವಂಥ ಪ್ಲೇಟು. ಏನಾದರೂ ಮಾಡಿದರೆ ಚಕ್ಲಿನ ಪಟ್ಟು ಏನಾದರೂ ಸ್ನ್ಯಾಕ್ಸ್ ಐಟಮ್ ಹಾಕ್ಕೊಡುವಂಥ ಪ್ಲೇಟು. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಟ್ರೇ, ಇದು ಸರ್ವಿಂಗ್ ಟ್ರೇ. ಅಂದರೆ 100 ರೂಪಾಯಿ ಅಂತ ಹಾಕಿದ್ದಾರೆ ಇಲ್ಲಿ, ಬಟ್ ಆಫರ್ ಪ್ರೈಸು 59 ರೂಪಾಯಿ. ಸೋಪ್ದು ಅಲ್ಲೇ ಇದೆ ಸ್ಟ್ಯಾಂಡು, ಬಟ್ ಏನಂದರೆ ನಾವು ಎತ್ಕೊಂಡಾಗ ತಗೊಂಡೋಗಿ ಅಲ್ಲೇ ಇಡ್ತಿರ್ಲಿಲ್ಲ, ಅಂಡೆ ಮೇಲೆ ಇಟ್ಬಿಡೋದು ಹಂಗೆ ಮಾಡ್ತಿದ್ವಿ. ಸೊ ಅದಕ್ಕೋಸ್ಕರ ಇರಲಿ ಅಂತ. ಯುಗಾದಿ ಹಬ್ಬಕ್ಕೆ ಗೆಸ್ಟ್ ಬರ್ತಾ ಇದ್ದಾರೆ, ಅವರು ಕೊಡೋಕ್ಕೆ ಅಂತ ಸ್ಯಾರಿ ತೊಗೊಂಡ್ವಿ. ಮತ್ತು ಇನ್ನೊಂದು ನಮ್ಮ ಅಣ್ಣನ ಮದುವೆ ಆಗ್ತಾಯಿದೆ, ಅವರ ಹೆಂಡ್ತಿಗೆ ಅರ್ಶಿನ ಕುಂಕುಮಕ್ಕೆ ಕರಿತೀನಿ ಮನೆಗೆ ಮದುವೆ ಆದಮೇಲೆ. ಅವ್ರಿಗೂ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಪರ್ಚೇಸ್ ಮಾಡಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅವ್ರದ್ದು ನಾನೇನು ತೋರಿಸೋಕ್ಕೋಗಲ್ಲ, ಅದು ಅವ್ರದ್ದು. ಸೀರೆಗಳು ತೋರಿಸ್ಕೊಡ್ತೀನಿ, ಏನು ಸೀರೆ ತೊಗೊಂಡೆ ಅಂತ. ಫಸ್ಟಿಗೆ ಇದು ಸಿಲ್ಕ್ ಕಾಟನ್ ಸ್ಯಾರಿ, ತುಂಬ ಚೆನ್ನಾಗಿದೆ. ವೈಟ್ ಸ್ಯಾರಿ ಅಂತನೋ ಅಥವಾ ಖಾದಿ ಕಲರ್ ಅಂತಾರಲ್ಲ ಆ ಥರ. ಮೇ ಬಿ ಖಾದಿ ಕಲರ್ ಅನಿಸುತ್ತೆ, ಖಾದಿ ಕಲರ್ ಆರ್ ಆಫ್ ವೈಟ್ ಮೇ ಬಿ. ಫುಲ್ಲು ಸಿಲ್ಕ್ ಕಾಟನ್, ಅದಕ್ಕೆ ಈ ಥರ ಎಂಬ್ರಾಯ್ಡ್ರಿ ಬಂದಿದೆ. ಈ ಎಂಬ್ರಾಯ್ಡ್ರಿನೇ ಹೈಲೈಟ್. ಇದು ನೋಡೇ ಇಷ್ಟ ಆಯ್ತು ನನಗೆ ಈ ಸ್ಯಾರಿ. ಮತ್ತು ನಮ್ಮ ಮನೆಗೆ ಬರ್ತಾ ಇರೋರು ಕಾಟನ್ ಸ್ಯಾರಿ ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆಗೆ ಎಷ್ಟು ಬರೋರು ಯಾರು ಬರ್ತಾರೆ ಅವರು ಕಾಟನ್ ಸ್ಯಾರಿ ಇಷ್ಟಪಡ್ತಾರೆ. ಸೊ ಹಂಗಾಗಿ ಪ್ಯೂರ್ ಕಾಟನ್ ತೊಗೊಳಕ್ಕೆ ಹೋದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಪ್ಯೂರ್ ಕಾಟನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ಥರ ಸಿಲ್ಕ್ ಕಾಟನ್ ಮೇಂಟೈನ್ ಮಾಡ್ಬೋದು. ಸೊ ಹಂಗಾಗಿ ಈ ಥರ ಬಾರ್ಡ್ರ್ ಬಂತು. ಮತ್ತು ಇದು ನನ್ನ ಹಸ್ಬೆಂಡ್ ಸೆಲೆಕ್ಷನ್. ಇದ್ರ ಕಾಸ್ಟ್ ಬಂದು 960 ರೂಪಾಯಿ ಈ ಸ್ಯಾರಿ. ಬಟ್ ಇದು ರನ್ನಿಂಗ್ ಬ್ಲೌಸ್ ಬಂದಿದೆ ಅಂತ ಅನಿಸ್ತಿದೆ. ನಾನು ಇವಾಗ ನೋಡಿದೆ, ಅಲ್ಲಿ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಮೇ ಬಿ ಇದು ಬ್ಲೌಸು ಬೇರೆ ತೊಗೊಂಡು ಹೊಲಿಸ್ಕೊಂಡ್ರೇ ಬೆಸ್ಟು. ರನ್ನಿಂಗ್ ಬ್ಲೌಸ್ ಅಷ್ಟು ಲುಕ್ಕಾಗಿ ಕಾಣಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಇಲ್ಲಿ ಕಲರ್ಸ್ ಇದೆಯಲ್ಲ, ಇಲ್ಲಿ ಯಾವ ಕಲರ್ಸ್ನಾದ್ರೂ ನಾವು ಚೂಸ್ ಮಾಡಿ ಇದಕ್ಕೆ ಮ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಇದು ಕೂಡ ಸಿಲ್ಕ್ ಕಾಟನ್. ಇದು ಕೂಡ ಗೆಸ್ಟ್ಗೆನೆ, ಅಂದರೆ ಇದು ಸ್ವಲ್ಪ ಏಜ್ ಆಗಿರೋರಿಗೆ ಕೊಡಬೇಕಾಗಿರೋದು. ಅವ್ರಿಗೆ ನಾವು ಬಾರ್ಡರ್ ಸೀರೆ ನೋಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಅತ್ತೆಗೆ ಫೋನ್ ಮಾಡಿದಾಗ ಅವರಂದರು ಅವ್ರಿಗೆ ಜಾಸ್ತಿ ಆ ಥರ ಗ್ರ್ಯಾಂಡಾಗಿರೋದು ಇಷ್ಟ ಆಗಲ್ಲ, ಅವರು ಕೂಡ ತುಂಬ ಸಿಂಪಲ್ಲಾಗಿ ಇಷ್ಟಪಡ್ತಾರೆ ಅಂತಂದಮೇಲೆ ನಾವು ಇದೇ ಚೂಸ್ ಮಾಡಿದ್ವಿ. ಇದು ಕೂಡ ಸೇಮ್ ರೇಟ್, 960 ರೂಪಾಯಿ. ಈ ಸ್ಯಾರಿ ಬಂದು ನಾನು ನಮ್ಮ ಅತ್ತಿಗೆಗೆ ತೊಗೊಂಡಿರೋದು, ಅಂದರೆ ಬಾವಿ ಅತ್ತಿಗೆ ಅಂತ ಹೇಳ್ಬೋದು, ನಮ್ಮ ಅಣ್ಣನ ಹೆಂಡತಿಗೆ. ಈಗ ಮದುವೆ ಇದೆ ಅವ್ರದ್ದು ನೆಕ್ಸ್ಟು, ಅವ್ರಿಗೆ ನಾನು ತೊಗೊಂಡಿರೋದು. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಮೇ ಬಿ ಬೆಂಗಳೂರು ಸಿಲ್ಕ್ ಅಂತ ಹಾಕಿದೆ, ನಂಗೆ ಗೊತ್ತಿಲ್ಲ. ಬಟ್ ಸಖತ್ ಸಾಫ್ಟಾಗಿದೆ ಸ್ಯಾರಿ. ಮತ್ತು ಈ ಥರ ಕಾಂಬಿನೇಷನ್. ಬ್ಲೌಸ್ ಬಂದು ಇದೇ ಕಲರ್ ಬ್ಲೌಸ್ ಬಂದಿದೆ. ಐ ಪ್ರಿಫರ್ ಗ್ರೀನ್ ಸ್ಯಾರಿ. ಮತ್ತು ಅರ್ಶಿನ ಕುಂಕುಮ ಕೊಡೋದ್ರಿಂದ ನಾನು ಗ್ರೀನೇ ಚೂಸ್ ಮಾಡಿದೆ. ಈ ಸ್ಯಾರಿ ನಾನು ತೊಗೊಂಡೆ, ತುಂಬ ಸಿಂಪಲ್ ಸ್ಯಾರಿ. ಮತ್ತು ಇದು ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ತುಂಬ ಸಾಫ್ಟ್ ಸ್ಯಾರಿ. ಮತ್ತು ರೆಗ್ಯುಲರ್ ಯೂಸ್ಗೆ ಯೂಸ್ ಮಾಡೋಂಥದ್ದು. ನನಗೆ ನೋಡಿದ ತಕ್ಷಣ ಏನೋ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್, ತೊಗೊಂಡೆ. ಇದು ರೇಟ್ ಬಂದು 550, 500 ರೂಪಾಯಿ, 515 ರೂಪಾಯಿ.
ಇರಲಿ ಅಂದರೆ ರೆಗ್ಯುಲರ್ ಪೂಜೆಗೆ ಉಡೋಕ್ಕೆ ಸಿಂಪಲ್ಲಾಗಿ. ನನಗೆ ಪೂಜೆ ಟೈಮ್ಗೆಲ್ಲ ನಾನು ಬಾರ್ಡರ್ ಸೀರೆ ಎಲ್ಲ ಹಾಕ್ಕೊಳ್ಳೋದಿಲ್ಲ ಪೂಜೆ ಮಾಡಬೇಕಾದ್ರೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಓಡಾಡ್ತಿರ್ತೀನಲ್ವ, ನನಗೆ ಕಂಫರ್ಟಬಲ್ ಆಗಿರಬೇಕು. ಸೊ ಹಂಗಾಗಿ ನಾನು ಸ್ವಲ್ಪ ಸಿಂಪಲ್ ಸ್ಯಾರಿನೇ ತೊಗೋತೀನಿ. ಯುಗಾದಿ ಹಬ್ಬಕ್ಕೆ ಅಥವಾ ಬೇರೆ ದಿನಗಳಲ್ಲಿ ಪೂಜೆ ಗೀಜೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ನಾನು ಮೇಕಪ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ತೋರಿಸ್ಬೇಕು. ದಿಸ್ ಗಾಜ್ರಾ, ಮೇ ಬಿ ಇದನ್ನು ಗಾಜ್ರಾ ಅಂತ ಕರೀತಾರೆ ನನಗೆ ಗೊತ್ತಿರೋ ಪ್ರಕಾರ. ತಲೆಗೆ ಸೈಡ್ಗೆ ಹಾಕೋದು. ನಾನು ವೇಲ್ ಹಾಕ್ತೀನಿ ಇದಕ್ಕೆ, ಆ ಡ್ರೆಸ್ಗೆ ಪಿಂಕು, ಹಂಗಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಹೇರ್ ಎಕ್ಸ್ಟೆನ್ಷನ್, ಇದು ಏರ್ ಎಕ್ಸ್ಟೆನ್ಷನ್. ಇದು ಆ್ಯಕ್ಚುಲಿ ಅಂದರೆ ಇದನ್ನ ಹೆಂಗೆ ಹಾಕ್ಬೋದು ಅಂದರೆ ಈ ಥರನೂ ಹಾಕ್ಬೋದು. ಮೇ ಬಿ ಒಂದು ನಿಮಿಷ, ಈ ಥರ ಹಾಕ್ಬೋದು, ಇಲ್ಲ ಈ ಥರನೂ ಹಾಕ್ಬೋದು. ಸೈಡಲ್ಲಿ ಈ ಥರ ಬರೋ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಬಿಟ್ಟು ಫುಲ್ ಅಂದರೆ ಎಕ್ಸ್ಟೆನ್ಷನ್ ಹಾಕೋಬೇಕಾಗತ್ತೆ ನೀವು. ನಾನು ತುಂಬ ತುಂಡಲ್ಲ, ಇಲ್ಲಿಗಂಟು ಹಾಕ್ಕೋಬೋದು ಈ ಥರ. ಈ ಥರ ಫುಲ್ ಹಾಕ್ಕೊಂಡು ಇಲ್ಲಿ ಮಧ್ಯ ನೀವು ಏನಾದರೂ ಪಿನ್ಸ್ ಹಾಕ್ಕೋಬೋದು. ಆ ಥರನೂ ಯೂಸ್ ಮಾಡ್ಬೋದು. ಇದು ಎರಡು ಥರನೂ ಯೂಸ್ ಮಾಡ್ಬೋದು. ಇರಲಿ ಅಂತ ತಗೊಂಡೆ. ನನ್ನ ಪ್ರಾಡಕ್ಟ್ ಎಲ್ಲ ನಾನು ಏನಕ್ಕೆ ತೆಗೆದಿಟ್ಕೋತೀನಿ ಅಂದರೆ, ಒಂದು ನನಗೆ ಯೂಸಿಗೆ ಬರುತ್ತೆ. ಯಾಕೆಂದರೆ ನನಗೆ ಇಬ್ಬರು ತಂಗಿದಿರಿದ್ದಾರೆ. ಸೊ ಹಂಗಾಗಿ ನಾನು ಹಾಕಲಿಲ್ಲ ಅಂದರೂ ಅವ್ರು ಹಾಕ್ತಾರೆ. ಹಂಗಾಗಿ ವೇಸ್ಟ್ ಅಂತೂ ಆಗಲ್ಲ. ನಾನು ಏನೇ ಈ ಥರ ಐಟಮ್ಸ್ ತೊಗೊಂಡ್ರು ಯೂಸಿಗೆ ಬರುತ್ತೆ, ಯೂಸ್ ಆಗುತ್ತೆ, ವೇಸ್ಟ್ ಆಗಲ್ಲ. 220 ರೂಪೀಸ್, 220 ರೂಪಾಯಿ. ಇನ್ನೊಂದು ಎಕ್ಸ್ಟೆನ್ಷನ್ ತೊಗೊಂಡಿದ್ದೀನಿ. ಇದು ಏರ್ ಎಕ್ಸ್ಟೆನ್ಷನ್. ಇದನ್ನು ನೀವು ರೆಗ್ಯುಲರ್ ಹಬ್ಬಗಳಿಗೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒನ್ ಟೈಮ್ ಪರ್ಚೇಸಿಂಗ್ ಇದೆಲ್ಲ ನಾವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಸುಮಾರು ವರ್ಷಗಳು ನಾವು ಇಟ್ಕೋಬೋದು. ಅಂದರೆ ವಾಶ್ ಮಾಡೋಂಗಿಲ್ಲ, ಜಸ್ಟ್ ಕೂಂಬ್ ಮಾಡಬೇಕು. ಮತ್ತು ಆಯಿಲ್ ಹಾಕಿದಾಗ ಹಾಕೋಂಗಿಲ್ಲ, ಯಾರೂ ಹಾಕಲ್ಲ. ಆಯಿಲ್ ಯೂಸ್ ಮಾಡಿದಾಗ ಹೇರಿಗೆ ಯಾರೂ ಯೂಸ್ ಮಾಡಲ್ಲ. ಕೂದಲು ಫ್ರೆಶ್ ಆಗಿದ್ದಾಗಲೇ ಹಾಕ್ತಾರೆ. ಆಮೇಲೆ ಒನ್ ಡೇ ಅಷ್ಟೇ, ಬೆಳಿಗ್ಗೆ ಹಾಕಿದ್ರೆ ಸಂಜೆ ಎಲ್ಲ ತೆಗೆದುಬಿಡ್ತಾರೆ. ಸೊ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಮತ್ತು ಇದನ್ನ ವಾಶ್ ಮಾಡೋಂಗಿಲ್ಲ, ಜಸ್ಟ್ ಕೂಂಬ್. ಅದು ಕೂಂಬ್ ಏನಂದರೆ ದಪ್ಪ ಅಲ್ಲಿರಬೇಕು. ದಪ್ಪ ಅಲ್ಲಿರೋ ಕೂಂಬ್ ತಗೊಂಡು ಅದರಲ್ಲಿ ಹಿಂಗೆ ಬಾಚಿದ್ರೆ ಸಾಕು, ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಮತ್ತೆ ಹಾಕಬೇಕು, ತೆಗೆದ್ಬಿಟ್ಟು ಈ ಥರನೇ ಕವರ್ನ ಇಟ್ಕೊಂಡಿದ್ದು ಹಾಕ್ಬಿಡ್ಬೇಕು. ಕ್ರೀಮ್ ತೊಗೊಂಡೆ. ಇದು ಫೌಂಡೇಶನ್ ಥರ ಯೂಸ್ ಮಾಡ್ಬೋದು. ಹೆವಿ ಫೌಂಡೇಶನ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಅಷ್ಟು ಆಗಿ ಬರಲ್ಲ, ಕಿಕ್ಕಿ ಥರ ಆಗುತ್ತೆ. ಅದಕ್ಕೋಸ್ಕರ ಸಾಕು ಇದೆ ಅಂತ. ಮತ್ತು ಒಂದು ಪ್ರೈಮರ್ ತೊಗೊಂಡೆ. ಇದು ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್. ಇದು ಫೇಸ್ ರೇಂಜರ್. ಇದು 50 ರೂಪಾಯಿ 3 ನೈ ಪಾಲಿಶ್. ಇದಾಗಿತ್ತು ನಮ್ಮ ಶಾಪಿಂಗ್. ಮುಗಿದು ಇನ್ಮೇಲೆ ಏನಿದ್ರು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು. ಬಟ್ ನಂದೇನು ಊಟ ಅಲ್ಲ, ನನ್ನ ಹಸ್ಬೆಂಡ್ಗೆ ರೈಸ್ ಇಡಬೇಕು. ಹೊರಗಡೆಯಿಂದ ಚಿಕನ್ ಕಬಾಬ್ ಎಲ್ಲ ತಂದಿದ್ದೀವಿ. ನಾನಂತೂ ಏನೂ ತಿನ್ನೋದಿಲ್ಲ, ಮುಗೀತು. ಅಲ್ಲಿ ದೋಸೆ ತಿಂದೆ, ಫಲೂದಾ ತಿಂದೆ, ಅದೇ ಹೆವಿಯಾಗಿದೆ, ಹೆವಿ ಕ್ಯಾಲೋರೀಸ್. ನಾನು ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿದ್ದೀನಿ. ಸೊ ಹಾಗಾಗಿ ನಾನು ತಿನ್ನಲ್ಲ ನೈಟ್ ಟೈಮು. ನನ್ನ ಹಸ್ಬೆಂಡ್ಗೆ ರೈಸ್ ಇಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಇದೆಲ್ಲ ಎತ್ತಿಡಬೇಕು, ಎಲ್ಲ ಎತ್ತಿಟ್ಬಿಟ್ಟು ಮಲ್ಕೋತೀನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.